ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪೃಥ್ವಿ ಇನ್ಫಾರ್ಮ್ಸ್. ಇದೆ ಲೇಟೆಸ್ಟ್ ಕ್ರಿಕೆಟ್ ಅಪ್ಡೇಟ್ಸ್ಗೆ ಸ್ವಾಗತ. ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಡೇ 1 ಕೂಡ ಕಂಪ್ಲೀಟ್ ಆಗಿದೆ ಅಂತ ಹೇಳ್ಬೋದು. ತುಂಬಾ ಒಂದು ಅತ್ಯದ್ಭುತ ಬೌಲಿಂಗ್ ಪರ್ಫಾರ್ಮೆನ್ಸ್ ನೋಡಿದ್ವಿ. ಇವತ್ತಿನ ಡೇ 1 ಭಾರತೀಯ ಒಂದು ಡಾಮಿನೇಷನ್ ತೋರಿಸಿದರೆ ಈ ಒಂದು ಬೌಲಿಂಗ್ ಡಿಪಾರ್ಟ್ಮೆಂಟ್ಸ್ ಅಂತ ಹೇಳ್ಬೋದು. ಆಸ್ಟ್ರೇಲಿಯಾ ಟೀಮ್ ಅವರು ಕೂಡ ಅಷ್ಟೇ ಸಖತ್ತಾಗಿ ವೆಲ್ ಪ್ಲೇಡ್ ಬೌಲಿಂಗ್ ಅಂತ ಹೇಳ್ಬೋದು. ಹಾಗೆ ನಮ್ಮ ಟೀಮ್ ಇಂಡಿಯಾ ಕೂಡ ಅಷ್ಟೇ ಸಖತ್ತಾಗಿ ಒಳ್ಳೆ ಔಟ್ಸ್ಟ್ಯಾಂಡಿಂಗ್ ಬೌಲಿಂಗ್ ಪರ್ಫಾರ್ಮೆನ್ಸ್ ನೋಡಿದ್ವಿ ಇವತ್ತಿನ ಡೇ 1 ಡಿಸ್ಪ್ಲೇಲಿ ಅಂತ ಹೇಳ್ಬೋದು. ಭಾರತೀಯ ಒಂದು ವೆಲ್ ಪ್ಲೇಡ್ ಜಾಸ್ಪ್ರೀತ್ ಬುಮ್ರಾ ಅವರು ಅಂತ ಹೇಳ್ಬೋದು. ಈ ಒಂದು ಟಾಸ್ನ ಗೆದ್ದು ಬ್ಯಾಟಿಂಗ್ ಆಯ್ಕೆ ಮಾಡ್ಕೋತಾರೆ ಈ ಒಂದು ಜಾಸ್ಪ್ರೀತ್ ಬುಮ್ರಾ ಅವರು. ಅದಾದಮೇಲೆ ಏನೇನು ನಡೀತು ಅನ್ನೋದನ್ನು ತಿಳ್ಕೊಂಡು ಬರೋಣ. ಮೊದಲಿಗೆ KL ರಾಹುಲ್ ಅವರು ಕೂಡ ತಮ್ಮ ಒಳ್ಳೆ ಸ್ಟಾರ್ಟ್ ಆಗುತ್ತೆ. ಆ ಒಂದು ಕಾನ್ಫಿಡೆನ್ಸ್ ತುಂಬಾ ಚೆನ್ನಾಗಿತ್ತು. ಅವರು ಕೂಡ ಒಳ್ಳೆ ಸ್ಟಾರ್ಟ್ನ ಪಡ್ಕೋತಾರೆ. ಜೈಸ್ವಾಲ್ ಅವರು ಎಲ್ಲ ಒಂದು ಕಡೆ ಆ ಒಂದು ಸ್ಟ್ರೋಕ್ ಮೇಕಿಂಗ್ ಪ್ಲೇ ಎಲ್ಲ ಒಂದು ಕಡೆ ಪೇಷನ್ಸ್ ಇಂದ ಇದ್ದಿರಿ. ಅವ್ರ ಕಡೆಯಿಂದ ಕೂಡ ಒಂದು ರನ್ಸ್ ಬಂದಿರೋದು, ಅಮೌಂಟ್ ಆಫ್ ರನ್ಸ್ ಕಲೆ ಹಾಕ್ಬೋದಿತ್ತು. ಎಲ್ಲ ಒಂದು ಕಡೆ ಅವರ ಒಂದು ಸ್ಟ್ರೋಕಿಂದ ತಿಕ್ ಎಡ್ಜ್ ಆಗಿ ಔಟ್ ಆಗ್ತಾರೆ ಸ್ಲಿಪ್ಪಲ್ಲಿ ಅಂತ ಹೇಳ್ಬೋದು. ಆ ಒಂದು ಮೇನ್ ಕ್ರೂಷಿಯಲ್ ವಿಕೆಟ್ನ ತಗೊಬಂದಿದ್ದು ಮಿಚೆಲ್ ಸ್ಟಾರ್ಕ್ ಅವರು ಅಂತ ಹೇಳ್ಬೋದು. ಹಾಗೆ ಈ ಒಂದು ಸೆಕೆಂಡ್ ದೇವದತ್ ಪಡಿಕ್ಕಲ್ ಅವರು ಕೂಡ ತುಂಬ ಸಖತ್ತಾಗಿ ಕಾಣಿಸ್ಕೊಂಡಿರ್ತಾರೆ. ಅವರ ಒಂದು ಬ್ಯಾಟಿಂಗಲ್ಲಿ ಆ ಒಂದು 22 ಬಾಲ್ ಸರ್ವೈವ್ ಆಗಿರ್ತಾರೆ. ಎಲ್ಲ ಒಂದು ಕಡೆ ರನ್ಸ್ಗಳನ್ನ ಚೆನ್ನಾಗಿ ಕಲೆ ಹಾಕಿದ್ದಾರೆ. ಅವರು ಕೂಡ ಒಂದು ಒಳ್ಳೆಯ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡ್ಬೋದಿತ್ತು KL ರಾಹುಲ್ ಜೊತೆ. ಎಲ್ಲ ಒಂದು ಕಡೆ ಅದನ್ನು ಮಿಸ್ ಮಾಡಿಕೊಂಡ್ರು ದೇವದತ್ ಪಡಿಕ್ಕಲ್ ಅವರು ಅಂತ ಹೇಳ್ಬೋದು. ಎಲ್ಲ ಒಂದು ಕಡೆ ರನ್ಸ್ಗಳನ್ನ ಕಲೆ ಹಾಕಿತ್ತು ಅಂದರೆ ಅವರು ಕೂಡ ಒಂದು ಕಾನ್ಫಿಡೆನ್ಸ್ ಸಿಗೋದು. ಆ ಒಂದು ಅವರೇ ಒಂದು ಮೇಲೆ ಅವರೇ ಪ್ರೆಷರ್ ಹಾಕ್ಕೊಂಡು ವಿಕೆಟ್ನ ಕಳ್ಕೊಂಡ್ರು ಅಂತ ಹೇಳ್ಬೋದು. ಹಾಗೆ ಜೋಸೆಫ್ ಅಜರ್ವುಡ್ ಅವರು ಚೆನ್ನಾಗಿ ಅನಲೈಸ್ ಮಾಡಿ ಅವರ ಒಂದು ವಿಕೆಟ್ ಬೇಗನೆ ಪಡ್ಕೋತಾರೆ ಅಂತ ಹೇಳ್ಬೋದು. ಅವರು ಕೂಡ ದೇವದತ್ ಪಡಿಕ್ಕಲ್ ಅವರು ಕೂಡ ಡಕ್ಔಟ್ ಆಗ್ತಾರೆ ಆ್ಯಂಡ್ SSV ಜೈಸ್ವಾಲ್ ಅವರು ಕೂಡ ಡಕ್ಔಟ್ ಆಗ್ತಾರೆ ಅಂತ ಹೇಳ್ಬೋದು. ಹಾಗೆ KL ರಾಹುಲ್ ಅವರು ಕೂಡ ತುಂಬ ಸಖತ್ತಾಗಿ ಕಾಣಿಸ್ಕೋತಾರೆ. ಅವರ ಒಂದು ಕಾನ್ಫಿಡೆನ್ಸ್ ಸ್ಟ್ರೋಕ್ ಆಗಿರ್ಬೋದು, ಶಾರ್ಟ್ ಸೆಲೆಕ್ಷನ್ ಆಗಿರ್ಬೋದು, ಅಟ್ ಈಸ್ ಬೆಸ್ಟ್ ಅಂತ ಹೇಳ್ತಾರಲ್ಲ, ಟೆಕ್ನಿಕ್ ಕೂಡ ಅಷ್ಟೇ ಚೆನ್ನಾಗಿತ್ತು. ಎಲ್ಲಿ ಯಾವ ರೀತಿ ಬ್ಯಾಟಿಂಗ್ ಆಡಬೇಕು, ಹಾಗೆ ಈ ಒಂದು ಕಂಡೀಷನ್ಸಲ್ಲಿ ಯಾವ ರೀತಿ ಸ್ಟ್ರೋಕ್ ಪ್ಲೇ ಮಾಡಬೇಕು ಅನ್ನೋದನ್ನು ಚೆನ್ನಾಗಿ ಅನಲೈಸ್ ಮಾಡಿದ್ರು. ಹಾಗೆ ತುಂಬ ಚೆನ್ನಾಗಿ ಕೂಡ ಆಡಿದ್ರು ಅಂತ ಹೇಳ್ಬೋದು. ಒಂದು ಪ್ರಾಮಿಸಿಂಗ್ ಸ್ಟಾರ್ಟ್ ಸಿಕ್ಕಿದ್ದು KL ರಾಹುಲ್ ಅವ್ರ ಕಡೆಯಿಂದ ಅಂತ ಹೇಳ್ಬೋದು. ಹಾಗೆ ಅವರ ಒಂದು ಡಿಸ್ಮಿಸಲ್ ಎಲ್ಲ ಒಂದು ಕಡೆ ಬೇಜಾರಾಗುತ್ತೆ ಅಂತ ಹೇಳ್ಬೋದು. ಅನ್ಲಕ್ಕಿ ಆಗಿರುತ್ತೆ ಈ ಒಂದು ಡಿಸ್ಮಿಸಲ್ KL ರಾಹುಲ್ಗೆ ಅಂತ ಹೇಳ್ಬೋದು. ಎಲ್ಲ ಒಂದು ಕಡೆ ಕ್ಲಾರಿಟಿ ಆಫ್ ಡಿಸಿಷನ್ ಇನ್ನೂ ಚೆನ್ನಾಗಿ ತೊಗೋಬೇಕು. ಡಿಫ್ರೆಂಟ್ ಆ್ಯಂಗಲ್ಸಿಂದ ನೋಡಿ ಎಲ್ಲ ಒಂದು ಕಡೆ ಡಿಸಿಷನ್ ಮಾಡಿದರೆ ಥರ್ಡ್ ಅಂಪೈರ್ ಇನ್ನೂ ಒಂದು ಕ್ಲಾರಿಟಿ ಆಫ್ ಡಿಸಿಷನ್ ಸಿಕ್ಕಿ ಎಲ್ಲ ಒಂದು ಕಡೆ ಫೀಲ್ಡ್ ಅಂಪೈರ್ಗೆ ಬಿಡಬೇಕಾಗಿತ್ತು ಆ ಒಂದು ಡಿಸಿಷನ್ ಅಂತ ಹೇಳ್ಬೋದು. ಎಲ್ಲ ಒಂದು ಕಡೆ ಮಿಸ್ಟೇಕ್ ಮಾಡಿದ್ರು. ಹಾಗೆ ಈ ಒಂದು ಅನ್ಲಕ್ಕಿ ಡಿಸ್ಮಿಸಲ್ ಆಗಿರುತ್ತೆ KL ರಾಹುಲ್ಗೆ ಅಂತ ಹೇಳ್ಬೋದು. ಹಾಗೆ ವಿರಾಟ್ ಕೊಹ್ಲಿ ಅವರು ಕೂಡ ತುಂಬ ಚೆನ್ನಾಗಿ ಸ್ಟಾರ್ಟ್ ಇತ್ತು, ಇಂಟೆಂಟ್ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಎಲ್ಲ ಒಂದು ಕಡೆ ಆ ಒಂದು ಪ್ರೀ ಡಿಟರ್ಮೆಂಟ್ ಶಾರ್ಟ್ ಹೊಡೆಯೋಕ್ಕೆ ಹೋಗಿ ಔಟ್ ಆಗ್ತಾರೆ ಅಂತ ಹೇಳ್ಬೋದು. ಈ ಒಂದು ಶಾರ್ಟ್ ಬಾಲ್ ಚೆನ್ನಾಗಿ ಒಂದು ಟೈ ಮಾಡ್ತಾರೆ ಜೋಸ್ ಅಜರ್ವುಡ್ ಅವರು. ಅದಕ್ಕೆ ಬಲೆ ಹಾಕಿದ್ದು ವಿರಾಟ್ ಕೊಹ್ಲಿ ಅವರ ಒಂದು ಶಾರ್ಟ್ ಸೆಲೆಕ್ಷನ್. ಹಾಗೆ ಔಟ್ ಕೂಡ ಆಗ್ತಾರೆ ಅಂತ ಹೇಳ್ಬೋದು. ವಿರಾಟ್ ಕೊಹ್ಲಿ ಅವರು ಕೂಡ 5 ರನ್ಸ್ನ ಹೊಡೆದು ಔಟ್ ಆಗ್ತಾರೆ ಅಂತ ಹೇಳ್ಬೋದು. ಹಾಗೆ ರಿಷಬ್ ಪಂತ್ ಒಂದು ಕ್ರೂಷಿಯಲ್ ನಾಕ್ನ ಆಡ್ತಾರೆ ಅಂತ ಹೇಳ್ಬೋದು. ಅವ್ರ ಕಡೆಯಿಂದ ಕೂಡ ಒಳ್ಳೆ ನಾಕ್ ಬಂತು. ಹಾಗೆ ಅವರ ಒಂದು ಇಂಟೆಂಟ್ ಅಂತೂ ತುಂಬಾ ಸೂಪರ್ಲಿ ವೆಲ್ ಅಂತ ಹೇಳ್ಬೋದು. ಆ ರೀತಿ ಒಂದು ಇಂಟೆಂಟ್ ಸೂಪರ್ಲಿ ಅದು ನ್ಯಾಚುರಲ್ ಆಗಿ ಬರುತ್ತೆ. ಆ ಒಂದು ಟಿಪಿಕಲ್ ರಿಷಬ್ ಪಂತ್ ಅವರು ಈ ಒಂದು ಆಸ್ಟ್ರೇಲಿಯನ್ ಪಿಚಸ್ಸಲ್ಲಿ ತುಂಬ ಯೂಸ್ಫುಲ್ ಆಗಿದ್ದಾರೆ ಈ ಒಂದು ಮೊದಲನೇ ಇನ್ನಿಂಗ್ಸಲ್ಲಿ ಕೂಡ ಅಂತ ಹೇಳ್ಬೋದು. ಅವರ ಒಂದು ಶಾರ್ಟ್ ಸೆಲೆಕ್ಷನ್ ತುಂಬ ಸಖತ್ತಾಗಿ ಆಡಿದ್ರು. ಹಾಗೆ ತುಂಬ ಚೆನ್ನಾಗಿ ಕ್ಲಿಯರ್ ಕೂಡ ಮಾಡಿದ್ರು ಬೌಂಡ್ರಿಗಳನ್ನ ಅಂತ ಹೇಳ್ಬೋದು. 37 ರನ್ಸ್ನ ಮೇನ್ ಕಾಂಟ್ರಿಬ್ಯೂಷನ್ ಬಂದಿದ್ದು ರಿಷಬ್ ಪಂತ್ ಅವ್ರ ಕಡೆಯಿಂದ ಕೂಡ ಒಳ್ಳೆ ನಾಕ್ ಅಂತ ಹೇಳ್ಬೋದು. ಹಾಗೆ ಒಂದು ಕ್ರೂಷಿಯಲ್ ನಾಕ್ ಆಗಿತ್ತು. ಅವರ ಕಡೆಯಿಂದ ಕೂಡ ಒಂದು ಚೆನ್ನಾಗಿ ರನ್ಸ್ಗಳನ್ನ ಕಲೆ ಹಾಕಿದ್ರು ರಿಷಬ್ ಪಂತ್ ಅವರು ಕೂಡ ಅಂತ ಹೇಳ್ಬೋದು. ಕೆಲವೊಂದು ಶಾರ್ಟ್ಸು ತುಂಬ ಅನ್ಬಿಲಿವಲಬಲ್ ಆಗಿತ್ತು. ಆ ಒಂದು ಶಾರ್ಟ್ಸ್ನ ಕೂಡ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ರೆ ಈ ಒಂದು ಪಿಚ್ಚಲ್ಲಿ ಅಂತ ಹೇಳ್ಬೋದು. ಹಾಗೆ ನಿತೀಶ್ ಕುಮಾರ್ ರೆಡ್ಡಿ ಈ ಒಂದು ಮ್ಯಾಚಲ್ಲಿ ಡೆಬ್ಯೂಟೆಂಟ್ ಅಂತ ಹೇಳ್ಬೋದು. ಅಷ್ಟೇ ಕನ್ವಿನ್ಸಿಂಗ್ ಆಗಿ ಚೆನ್ನಾಗಿ ಆಡಿದ್ರು ಅಂತ ಹೇಳ್ಬೋದು ನಿತೀಶ್ ಕುಮಾರ್ ರೆಡ್ಡಿ ಅವರು ಕೂಡ ಅಂತ ಹೇಳ್ಬೋದು. ಅವರು ಕೂಡ ನೇತನ್ ಲಯನ್ ಅವರ ಒಂದು ಬರುವಂಥ ಟೈಮಲ್ಲಿ ಚೆನ್ನಾಗಿ ಡೀಲ್ ಮಾಡಿದ್ರು. ಅವರ ಒಂದು ರಿವರ್ಸ್ ಸ್ವೀಪ್ ಆಗಿರ್ಬೋದು, ಆ ಒಂದು ಚೆನ್ನಾಗಿ ಡೀಲ್ ಮಾಡಿ ಬೌಂಡ್ರಿಗಳನ್ನ ಚೆನ್ನಾಗಿ ಪಿಕ್ ಮಾಡಿಕೊಂಡ್ರು. ಹಾಗೆ ತುಂಬನೇ ಸಖತ್ತಾಗಿ ಕೂಡ ಆಡಿದ್ರು. ಈವನ್ ಪೇಸರ್ಸ್ಗೂ ಕೂಡ ಅಷ್ಟೇ ಚೆನ್ನಾಗಿ ಆಡಿದ್ರು. ಎಲ್ಲ ಒಂದು ಕಡೆ ಆ ಒಂದು ಮಿಸ್ಟೇಕ್ ಮಾಡಿದ್ರು ಕೂಡ ಅದು ಎಫೆಕ್ಟ್ ಆಗಲಿಲ್ಲ ಅವ್ರಿಗೆ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ಆಡಿದ್ರು. ಹಾಗೆ ಟೇಲೆಂಡರ್ಸ್ ಜೊತೆನೂ ಕೂಡ ಒಳ್ಳೆ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡಿ ಎಲ್ಲ ಒಂದು ಕಡೆ ಚೆನ್ನಾಗಿ ಒಂದು ಬ್ಯಾಲೆನ್ಸನ್ನು ತಗೊಬಂದರು. ಹಾಗೆ ತುಂಬ ಚೆನ್ನಾಗಿ ವೆಲ್ ಪ್ಲೇಡ್ ಅಂತ ಹೇಳ್ಬೋದು ನಿತೀಶ್ ಕುಮಾರ್ ರೆಡ್ಡಿ ಅವರು. ಅವರ ಒಂದು ಸ್ಟ್ರೋಕ್ ಮೇಕಿಂಗ್ ಆಗಿರ್ಬೋದು, ಹಾಗೆ ಶಾರ್ಟ್ ಸೆಲೆಕ್ಷನ್ ತುಂಬ ಚೆನ್ನಾಗಿತ್ತು. ಹಾಗೆ ತುಂಬ ಚೆನ್ನಾಗಿ ಕೂಡ ಆಡಿದ್ರು. ಈ ಒಂದು ಮೊದಲನೇ ಇನ್ನಿಂಗ್ಸಲ್ಲಿ 41 ರನ್ಸ್ನ ಕಲೆ ಹಾಕಿದ್ದಾರೆ ಈ ಒಂದು ಮ್ಯಾಚಲ್ಲಿ. ಹಾಗೆ ಟಾಪ್ ರನ್ ಗೆಟರ್ ಆಗಿರ್ತಾರೆ ಈ ಒಂದು ಮೊದಲನೇ ಇನ್ನಿಂಗ್ಸಲ್ಲಿ ಅಂತ ಹೇಳ್ಬೋದು ನಿತೀಶ್ ಕುಮಾರ್ ರೆಡ್ಡಿ ಅವರು. ಹಾಗೆ ಸೂಪರ್ಲಿ ವೆಲ್ ಪ್ಲೇಡ್ ಅಂತ ಆಗಿದ್ದು KL ರಾಹುಲ್ ಅವರ ಒಂದು ಇನ್ನಿಂಗ್ಸ್ ಆಗಿರ್ಬೋದು, ಹಾಗೆ ರಿಷಬ್ ಪಂತ್ ಅವರ ಒಂದು ಇನ್ನಿಂಗ್ಸ್ ಆಗಿರ್ಬೋದು. ಹಾಗೆ ಈ ಒಂದು ನಿತೀಶ್ ಕುಮಾರ್ ರೆಡ್ಡಿ ಅವರ ಒಂದು ಇನ್ನಿಂಗ್ಸಿಂದ ನಮ್ಮ ಟೀಮ್ ಇಂಡಿಯಾ 150 ರನ್ಸ್ನ ಕಲೆ ಹಾಕ್ತಾರೆ ಈ ಒಂದು ಮೊದಲ ಇನ್ನಿಂಗ್ಸಲ್ಲಿ ಅಂತ ಹೇಳ್ಬೋದು. ಹಾಗೆ ವಿಕೆಟ್ ಟೇಕರ್ ಆಗಿ ಕಾಣಿಸ್ಕೊಂಡಿದ್ದು ಜೋಸ್ ಅಜರ್ವುಡ್ ಅವರು 4 ವಿಕೆಟ್ಗಳನ್ನ ತಗೋತಾರೆ. ತುಂಬ ಸೂಪರ್ಲಿ ವೆಲ್ ಬೌಲಿಂಗ್ ಅಂತ ಹೇಳ್ಬೋದು. ಆ ಒಂದು ಕನ್ಸಿಸ್ಟೆಂಟಿಯಿಂದ ಈ ಒಂದು ಆ ಒಂದು ವಿಕೆಟ್ಗಳನ್ನ ಪಡ್ಕೊಂಡಿದ್ದಾರೆ. 4 ವಿಕೆಟ್ಗಳನ್ನ ಜೋಸ್ ಅಜರ್ವುಡ್ ಅವರು ಅಂತ ಹೇಳ್ಬೋದು. ಮಿಚೆಲ್ ಸ್ಟಾರ್ಕ್ ಅವರು 2 ವಿಕೆಟ್. ಹಾಗೆ ಈ ಒಂದು ಪ್ಯಾಟ್ ಕಮಿನ್ಸ್ ಅವರು ಕೂಡ ತುಂಬ ಎಕ್ಸ್ಪೆನ್ಸಿವ್ ಆದರೂ ಕೂಡ ಅವರು ಒಂದು ಮೇನ್ ಕ್ರೂಷಿಯಲ್ ವಿಕೆಟ್ಸ್ಗಳನ್ನ ತೊಗೊಂಡ್ರು. ಅವರು ಕೂಡ 2 ವಿಕೆಟ್ನ ಪಡ್ಕೋತಾರೆ. ಹಾಗೆ
ಈ ಒಂದು ಮಿಶೆಲ್ ಮಾರ್ಷ್ ಅವರು ಕೂಡ 2 ವಿಕೆಟ್ಗಳನ್ನ ಪಡ್ಕೋತಾರೆ ಅಂತ ಹೇಳ್ಬೋದು. ಈ ಒಂದು ನಮ್ಮ ಟೀಮ್ ಇಂಡಿಯಾದ 150 ರನ್ಸ್ನ ಕಲೆ ಆಗ್ತಾರೆ ಮೊದಲ ಇನ್ನಿಂಗ್ಸಲ್ಲಿ. ಆ್ಯಂಡ್ ದೆನ್ ಈ ಒಂದು ಆಸ್ಟ್ರೇಲಿಯಾ ಬ್ಯಾಟಿಂಗ್ ಲೈನಪ್ನ ಕೂಡ ಅಷ್ಟೇ ಚೆನ್ನಾಗಿ ಬೇಗನೆ ಡಾಮಿನೇಷನ್ ಮಾಡಿದ್ದಾರೆ ನಮ್ಮ ಟೀಮ್ ಇಂಡಿಯಾ ಬೌಲರ್ಸ್ ಅಂತ ಹೇಳ್ಬೋದು. ಆ ರೀತಿ ಒಂದು ಡಾಮಿನೇಷನ್ ತೋರಿಸಿದ್ದಾರೆ ಜಾಸ್ಪ್ರೀತ್ ಬುಮ್ರಾ ಅವರ ಜೊತೆ ಕವಾಜ ಆ್ಯಂಡ್ ದೆನ್ ಅವರ ಒಂದು ಓಪನಿಂಗ್ ಪೇರ್ ಆದಂಥ ಉಸ್ಮಾನ್ ಕವಾಜ ಅವರು ಮತ್ತು ನೇಥನ್ ಮೆಕ್ಸ್ವಿನಿ ಅವರ ಜೊತೆ ಒಂದು ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡಿದ್ರೆ. ಉಸ್ಮಾನ್ ಕವಾಜ ಅವರು ಕೂಡ ತುಂಬಾ ಒಳ್ಳೆ ನಾಕ್ ಮಾಡ್ತಾರೆ ಅಂತ ಹೇಳ್ಬೋದು. ಅವರು ಕೂಡ ಒಳ್ಳೆ ಸ್ಟಾರ್ಟ್ ಚೆನ್ನಾಗಿ ಸಿಗುತ್ತೆ. ಅವರು ಕೂಡ ಆನ್ ದಿ ಅಪ್ ಇರ್ತಾರೆ ಅಂತ ಹೇಳ್ಬೋದು. ಅವರು ಕೂಡ ಬುಮ್ರಾ ಅವರಿಗೆ ಚೆನ್ನಾಗಿ ಆಡ್ತಾರೆ, ರನ್ಸ್ಗಳನ್ನ ಚೆನ್ನಾಗಿ ಪಿಕ್ ಮಾಡ್ತಾರೆ ಅಂತ ಹೇಳ್ಬೋದು. ಎಲ್ಲ ಒಂದು ಕಡೆ ಮೆಕ್ಸ್ವಿನಿ ಅವರು ಕೂಡ ಒಂದು ಸ್ವಲ್ಪ ಟ್ರಾವೆಲ್ ಮಾಡ್ತಿರ್ತಾರೆ. ಆಬ್ವಿಯಸ್ಲಿ ಫಸ್ಟ್ ಟೈಮ್ ಜಾಸ್ಪ್ರೀತ್ ಬುಮ್ರಾನ ಎದುರಿಸ್ತಾ ಇರೋದು, ಅದನ್ನು ಚೆನ್ನಾಗಿ ಆ ಒಂದು ಅಡ್ವಾಂಟೇಜ್ನ ತೊಗೊಂಡು ವಿಕೆಟ್ನ ತಗೋತಾರೆ ಜಾಸ್ಪ್ರೀತ್ ಬುಮ್ರಾ ಅವರು ಕೂಡ ಅಂತ ಹೇಳ್ಬೋದು. ಅವರು ಕೂಡ 10 ರನ್ಗೆ ಔಟ್ ಆಗ್ತಾರೆ. ಹಾಗೆ ತುಂಬಾ ಸೂಪರ್ಲಿ ವೆಲ್ ಬೋಲ್ಡ್ ಅಂತ ಹೇಳ್ಬೋದು ಜಾಸ್ಪ್ರೀತ್ ಬುಮ್ರಾ ಅವರು ಕೂಡ ಅಂತ ಹೇಳ್ಬೋದು. ಹಾಗೆ ಅದರ ನೆಕ್ಸ್ಟ್ ಈ ಒಂದು ಲಬೂಷನ್ ಅವರು ಕೂಡ ಬರ್ತಾರೆ ಅಂತ ಹೇಳ್ಬೋದು. 2ನೇ ಬಾಲೇ ಡಿಸ್ಮಿಸಲ್ ಆಗುವಂಥ ಚಾನ್ಸಸ್ ಇತ್ತು ಅಂತ ಹೇಳ್ಬೋದು. ವಿರಾಟ್ ಕೊಹ್ಲಿ ಅವರು ಕೂಡ ಆ ಒಂದು ಕ್ಯಾಚ್ನ ಡ್ರಾಪ್ ಮಾಡ್ತಾರೆ. ಆಲ್ಮೋಸ್ಟ್ ಹಿಡಿದಿದ್ರು, ಎಲ್ಲ ಒಂದು ಕಡೆ ಆ ಒಂದು ಬ್ಯಾಲೆನ್ಸ್ ಮಾಡಬೇಕಾದ್ರೆ ಬಾಲ್ ಕೆಳಗಡೆ ಬೀಳುತ್ತೆ ಅಂತ ಹೇಳ್ಬೋದು. ಅಲ್ಲಿ ಒಂದು ಸ್ವಲ್ಪ ಬ್ಯಾಲೆನ್ಸ್ನ ಕಳ್ಕೊಂಡು ವಿರಾಟ್ ಕೊಹ್ಲಿ ಅವರು ಅಂತ ಹೇಳ್ಬೋದು. ಇಲ್ಲಾಂದರೆ ಲಬೂಷನ್ ಅವರು ಕೂಡ 52 ಬಾಲ್ ತಗೋತಾ ಇಲ್ಲ ಔಟ್ ಆಗೋದಕ್ಕೆ. ಅವರು ಕೂಡ 2 ರನ್ನಿಂದ ಔಟ್ ಆಗ್ತಾರೆ ಲಬೂಷನ್ ಅವರು ಅಂತ ಹೇಳ್ಬೋದು. ಹಾಗೆ ಸ್ಟೀವ್ ಸ್ಮಿತ್ ಅವರು ಕೂಡ ಔಟ್ ಆಗಿದ್ದಾರೆ ಅಂತ ಹೇಳ್ಬೋದು. ಗೋಲ್ಡನ್ ಡಕ್ ಆಗಿದ್ದಾರೆ. ಇದು 2014 ಡೇಲ್ ಸ್ಟೀನ್ ಅವರು ಮಾಡಿದ್ರು ಈ ಒಂದು ರೆಕಾರ್ಡ್ ಅವರ ವಿರುದ್ಧ. ಈಗ ಜಾಸ್ಪ್ರೀತ್ ಬುಮ್ರಾ ಅವರು ಕೂಡ ಆಫ್ಟರ್ 10 ಇಯರ್ಸ್ ಆದಮೇಲೆ ಈ ಒಂದು ದಾಖಲೆ ಮಾಡ್ತಿದ್ದಾರೆ. ಸ್ಟೀವ್ ಸ್ಮಿತ್ ಅವ್ರನ್ನ ಗೋಲ್ಡನ್ ಡಕ್ ಮಾಡಿದ್ದಾರೆ ಅಂತ ಹೇಳ್ಬೋದು ಈ ಒಂದು ಇನ್ನಿಂಗ್ಸಲ್ಲಿ. ಟ್ರಾವಿಸ್ ಹೆಡ್ ಅವರು ಕೂಡ ಸ್ಟ್ರೋಕ್ ಮೇಕಿಂಗ್ ಪ್ಲೇ ತುಂಬ ಚೆನ್ನಾಗಿ ಆಡ್ತಾರೆ. ಹಾಗೆ ತುಂಬ ಸಲ ಹೆಡ್ಡೇಕ್ ಆಗಿದ್ದಾರೆ ಇಂಡಿಯಾಗೆ ಅಂತ ಹೇಳ್ಬೋದು. ಅದನ್ನು ಹೆಡ್ಡೇಕ್ನ ಚೆನ್ನಾಗಿ ನಿಭಾಯಿಸಿದರೆ ಆ ಒಂದು ರೆಸ್ಪಾನ್ಸಿಬಿಲಿಟಿ ತೊಗೊಂಡು ರಶೀದ್ ರಾಣಾ ಅವರು ಅವರ ಒಂದು ವಿಕೆಟ್ನ ಕೂಡ ಪಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ತುಂಬ ಸೂಪರ್ಲಿ ವೆಲ್ ಬೌಲಿಂಗ್ ಅಂತ ಹೇಳ್ಬೋದು. ಆ ಒಂದು ಡೆಲಿವರಿ ತುಂಬ ಒಂದು ಸಲ ಡೀಮ್ ಡೆಲಿವರಿ ಆಗಿರುತ್ತೆ ಕೆಲವೊಂದು ಫಾಸ್ಟ್ ಬೌಲರ್ಸ್ಗೆ. ಅದನ್ನು ಚೆನ್ನಾಗಿ ಮಾಡಿ ಆ ಒಂದು ವಿಕೆಟ್ನ ಪಡ್ಕೊಂಡ್ರು ಟ್ರಾವಿಸ್ ಹೆಡ್ ಅವರ ಒಂದು ವಿಕೆಟ್ ರಶೀದ್ ರಾಣಾ ಅವರು ಅಂತ ಹೇಳ್ಬೋದು. ಹಾಗೆ ಮಿಶೆಲ್ ಮಾರ್ಷ್ ಅವರ ಒಂದು ವಿಕೆಟ್ ಕೂಡ ತುಂಬ ಸಖತ್ತಾಗಿ ಹಿಡಿದ್ರು ಅವರು ಸ್ಲಿಪ್ಪಲ್ಲಿ ಅಂತ ಹೇಳ್ಬೋದು. ಆ ರೀತಿ ಒಂದು ಔಟ್ಸ್ಟ್ಯಾಂಡಿಂಗ್ ಕ್ಯಾಚ್ನ ಹಿಡಿದ್ರು KL ಅವರು. ಆ ಒಂದು ಕ್ಯಾಚು ಕೂಡ ತುಂಬ ಸಖತ್ತಾಗಿ ಹಿಡಿದ್ರು. ಆ ಒಂದು ಕಾನ್ಫಿಡೆಂಟ್ ಕೂಡ ಬರ್ತಾರೆ. ಬ್ಯಾಟಿಂಗಲ್ಲಿ ಚೆನ್ನಾಗಿ ಆಡ್ತಂದರೆ ಕ್ಯಾಚಿಂಗಲ್ಲೂ ಕೂಡ ಫೀಲ್ಡಿಂಗಲ್ಲೂ ಕೂಡ ಆ ಒಂದು ಕಾನ್ಫಿಡೆಂಟ್ ಬರ್ತಾರೆ KL ಅವರು ಅಂತ ಹೇಳ್ಬೋದು. ಚೆನ್ನಾಗಿ ಈ ಒಂದು ಸಿರಾಜ್ ಅವರು ಕೂಡ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟರು. ಅವರು ಕೂಡ ಮೇನ್ ಕ್ರೂಷಿಯಲ್ 2 ವಿಕೆಟ್ಸ್ಗಳನ್ನ ತೊಗೊಂಡು ಲಬೂಷನ್ ಹಾಗೆ ಮಿಶೆಲ್ ಮಾರ್ಷ್ ಅವರ ಒಂದು ವಿಕೆಟ್ ಅಂತ ಹೇಳ್ಬೋದು. ಹಾಗೆ ಜಾಸ್ಪ್ರೀತ್ ಬುಮ್ರಾ ಅವರು ಕೂಡ 4 ಮೇನ್ ಕ್ರೂಷಿಯಲ್ ವಿಕೆಟ್ಸ್ಗಳನ್ನ ತೊಗೊಂಡು ಈ ಒಂದು ಉಸ್ಮಾನ್ ಕವಾಜ ಅವರ ಒಂದು ವಿಕೆಟ್ ಆಗಿರ್ಬೋದು, ಹಾಗೆ ಈ ಒಂದು ಸ್ಟೀವ್ ಸ್ಮಿತ್ ಅವರ ಒಂದು ವಿಕೆಟ್, ಹಾಗೆ ಕಮಿನ್ಸ್ ಅವರ ಒಂದು ವಿಕೆಟ್, ಹಾಗೆ ಮೆಕ್ಸ್ವಿನಿ ಅವರ ಒಂದು ವಿಕೆಟ್ಗಳನ್ನ ಪಡ್ಕೊಂಡು ಈ ಒಂದು ಫಸ್ಟ್ ಇನ್ನಿಂಗ್ಸಲ್ಲಿ 4 ವಿಕೆಟ್ಗಳನ್ನ ಪಡ್ಕೊಂಡಿದ್ದಾರೆ. ಹಾಗೆ ಮೊಹಮ್ಮದ್ ಸಿರಾಜ್ ಅವರು ಕೂಡ 2 ವಿಕೆಟ್ನ ಪಡ್ಕೊಂಡಿದ್ದಾರೆ. ಹಾಗೆ ರಶೀದ್ ರಾಣಾ ಅವರು ಕೂಡ 1 ವಿಕೆಟ್ನ ಪಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಟೋಟಲಿ ನಮ್ಮ ಟೀಮ್ ಇಂಡಿಯಾ ಡಾಮಿನೇಟ್ ಮಾಡಿದ್ರೆ ಈ ಒಂದು ಮೊದಲನೇ ಇನ್ನಿಂಗ್ಸಲ್ಲಿ ಈ ರೀತಿ ಔಟ್ಸ್ಟ್ಯಾಂಡಿಂಗ್ ಬೌಲಿಂಗ್ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ದಾರೆ. ಹಾಗೆ ಡೆಡ್ಲಿ ಕಾಂಬಿನೇಷನ್ ಆಗಿದೆ ನಮ್ಮ ಟೀಮ್ ಇಂಡಿಯಾಗೆ. ಈ 3 ಜನ ತುಂಬ ಸಖತ್ತಾಗಿ ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ದಾರೆ ಈ ಒಂದು ಮೊದಲ ಇನ್ನಿಂಗ್ಸಲ್ಲಿ ಅಂತ ಹೇಳ್ಬೋದು. ಹಾಗೆ 67 ರನ್ಸ್ನ ಹೊಡೆದಿದ್ದಾರೆ ಈ ಒಂದು ಮ್ಯಾಚಲ್ಲಿ ಅಂತ ಹೇಳ್ಬೋದು. ಈ ಒಂದು ಮ್ಯಾಚಲ್ಲಿ ಹಾಗೆ 67 ರನ್ಸ್ನ ಮೊದಲ ಇನ್ನಿಂಗ್ಸಲ್ಲಿ ಆಗಿರುತ್ತೆ. 7 ವಿಕೆಟ್ಸ್ನ ಕಳ್ಕೊಂಡಿದ್ದಾರೆ ಡೇ 1ಅಲ್ಲಿ ಅಂತ ಹೇಳ್ಬೋದು. ಈ ಒಂದು ಓವರಾಲ್ ಡೇ ಅಂತ ನೋಡಿದಾಗ ನಮ್ಮ ಟೀಮ್ ಇಂಡಿಯಾ ಚೆನ್ನಾಗಿ ಡಾಮಿನೇಟ್ ಮಾಡಿದ್ದಾರೆ. ಫಸ್ಟ್ 2 ಸೆಷನ್ ಅವರು ಚೆನ್ನಾಗಿ ಡಾಮಿನೇಟ್ ಮಾಡಿದ್ರು. ಹಾಗೆ ಓವರಾಲ್ ಡೇ ಅಂತ ನೋಡಿದಾಗ ಈ ಒಂದು ಟೀಮ್ ಇಂಡಿಯಾ ಆನ್ ಅಪ್ ಇದ್ದಾರೆ, ಹಾಗೆ ಗೇಮ್ ಲೈವ್ ಆನ್ ಇದ್ದಾರೆ ಅಂತ ಹೇಳ್ಬೋದು. ಇದಿಷ್ಟು ಇವತ್ತಿನ ಒಂದು ವಿಡಿಯೋ ಆಗಿತ್ತು. ನಿಮಗೆ ವಿಡಿಯೋ ಇಷ್ಟ ಆಗಿರೋ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ದಿ ವಾಚಿಂಗ್.